ನಾವು ಇಲ್ಲೇ ಮೈಸೂರಿಂದ ಸರ್. ನಿಯರೆಸ್ಟ್ ಬ್ಯಾಂಗ್ಳೂರಲ್ಲೇ ಇರೋದು. ಮೈಸೂರು ಸರ್. ಏನು ಹೇಳೋಕ್ಕಾಗುತ್ತೆ ಇಲ್ಲಿ ನೋಡಿ ಸರ್, ಇಲ್ಲಿ ನೋಡಿ ಇದೇ ಹೇಳ್ತಾ ಇದೆ, ಇಟ್ಸ್ ಅಮೇಝಿಂಗ್. ಡಿ ಬಾಸ್ ನೋಡೋ ತನಕ ಕ್ರೇಜ್ ತಡೆಯೋಕ್ಕಾಗ್ತಿಲ್ಲ. ಯಾವಾಗ ನೋಡ್ತೀವಿ ಅಂತ ಕಾಯ್ತಾ ಇದ್ದೀವಿ, ಮಾತಾಡೋಕ್ಕಾಗ್ತಿಲ್ಲ ಸರ್. ಎಸ್ ಸರ್, ಲವ್ ಯು ಡಿ ಬಾಸ್, ಲವ್ ಯು ಹಾಲ್ ಡಿ ಬಾಸ್. ಹಾಂ, ಯಾಕೆ ಅಂದರೆ ನಾನು ಡಿಗ್ರಿ ಓದ್ತಾ ಇದ್ದೆ ಸರ್. ಡಿ ಬಾಸ್ ಅಂದರೆ ನಂಗೆ ತುಂಬ ಇಷ್ಟ. ಅವ್ರನ್ನ ಸ್ಕ್ರೀನಲ್ಲಿ ನೋಡಿದ ತಕ್ಷಣ ಸಾಕು, ನಾನು ಓದೋಕೆ ಕೂತ್ಕೊಬಿಡ್ತಿದ್ದೆ. ಟಾಪರ್ ಕೂಡ ಬಂದಿದೆ ನನ್ನ ಕಾಲೇಜಿಗೆ. ಸೊ ಹಾಗಾಗಿ ಡಿ ಬಾಸ್ ಮೈ ಲವ್ ಸರ್. ನನ್ನ ಹಸ್ಬೆಂಡ್ ಇದ್ದಾರೆ, ವೆಯ್ಟ್ ಮಾಡ್ತಿದ್ದಾರೆ. ಮಿಡ್ ನೈಟು ಕೂಡ ಬಂದಿದ್ವಿ 3 o'clock ಇನ್ನೂ ಇರಲಿಲ್ಲ ಡಿ ಬಾಸ್. ಸೊ ಇವತ್ತು ರಜಾಕ್ಕೆ ಬಂದಿದ್ದೀನಿ. ಹಾಂ, ನಾನು ಅವ್ರದ್ದು ಫಸ್ಟ್ ನೋಡಿದ್ದು ಕಲಾಸಿಪಾಳ್ಯ ಸರ್. ಹಾಂ, ಮತ್ತು ಈ ಸಾಂಗ್ ಇದೆಯಲ್ಲ, ಇದು ಮೊದಲ ಸಲದ ಮಿಲನ, ಆ ಸಾಂಗ್ ತುಂಬ ಇಷ್ಟ. ಮತ್ತು ಇನ್ನೊಂದು ನಿನ್ನಾಣೆ ಇಟ್ಸ್ ಅಮೇಝಿಂಗ್ ಸರ್. ಅವ್ರ ಬಗ್ಗೆ ನಾನು ವಾಯ್ಸೇ ತೊದಲಿಸ್ತಿದ್ದೆ. ಏನು ಹೇಳಿ, ನನ್ನ ಟೀಚರ್ ಸರ್, ಕನ್ನಡ ಟೀಚರ್. ಅವ್ರ ಬಗ್ಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ನೋಡಿ ಸರ್, ಎಷ್ಟು ಫ್ಯಾನ್ಸ್ ಇದ್ದಾರೆ, ಬಾಯ್ಸ್ ಗರ್ಲ್ಸ್. ಅವ್ರಿಗೋಸ್ಕರ ಎಷ್ಟು ವೆಯ್ಟ್ ಮಾಡ್ತಿದ್ದೀವಿ. ಇಟ್ಸ್ ಅಮೇಝಿಂಗ್ ಸರ್. ಫಸ್ಟ್ ಟೈಮ್ ಅವ್ರನ್ನ ಈಗೊಂದು 3 months ಬ್ಯಾಕ್ ಭೇಟಿ ಮಾಡಿದ್ದೆ ಸರ್. ಶೇಕ್ ಹ್ಯಾಂಡ್ ಕೊಟ್ಟಿದ್ದೆ. ಅವತ್ತು ಆ ಫೀಲ್ನ ಐ ಕಾಂಟ್ ಹೇಳೋಕ್ಕೆ ಆಗಲ್ಲ. ಅವರೊಂಥರ ಸ್ಟ್ರೈಟ್ ಪವರ್ ಸರ್. ಅವರು ಅಂದರೆ ಬಿಂದಾಸು. ಡಿ ಅಂದರೆ ಅಮೇಝಿಂಗ್ ಸರ್. ಡಿ ಏನೋ ವರ್ಡ್ ಆಲ್ಫಾಬೆಟ ಹೇಳಿದ್ದೆ, ಡಿಶುಮ್. ಓ ಮೈ ಗಾಡ್, ಹೇಳೋಕ್ಕಾಗಲ್ಲ ಸರ್. ಎಸ್ ಸರ್. ಅವರಿಗೆ, ನನ್ನ ಮಗಳಿಗೆ ಅವರು ಅಂದರೆ ತುಂಬ ಇಷ್ಟ. ನನ್ನ ಮದರ್ಗೂ ಕೂಡ, ನಮ್ಮ ಫ್ಯಾಮಿಲಿ ಕಡೆಯಿಂದ, ಇಡೀ ಕರ್ನಾಟಕದ ಜನತೆ ಕಡೆಯಿಂದ, ನನ್ನ ತುಂಬ ಹೃದಯದ ಹಾರ್ಟಿಂದ ಅವರಿಗೆ ವಿಶೇಷ ತಿಳಿಸ್ತಿದ್ದೀನಿ. ಅವರು ಹೆಚ್ಚು ಸಿನಿಮಾನ ನಡೆಸಲಿ. ಅವ್ರ ಸಿನಿಮಾದಲ್ಲಿ ಒಂದು ಚಾನ್ಸ್ ನನಗೂ ಸೈಡಲ್ಲಿ ನಿಂತ್ಕೊಳ್ಳೋ ಚಾನ್ಸ್ ಸಿಗಲಿ. ನನಗಿಷ್ಟ ಇಲ್ಲ ಸಿನಿಮಾ ಇಂಡಸ್ಟ್ರಿ. ಅವ್ರಿಗೆ ಇಂಡಸ್ಟ್ರೀಲಿ ನಾನು ಹೋಗ್ಬಿಟ್ರೆ ಆ ಸಿನಿಮಾ ಇಂಡಸ್ಟ್ರೀಲಿ ಒಂದು ಪಾತ್ರ ಮಾಡಬೇಕು ಅನ್ನೋ ಆಸೆ ಇದೆ. ಅಷ್ಟೇ ಸರ್ ಹೇಳಕ್ಕೆ ಸಾಧ್ಯ. ಎಸ್ ಸರ್. ಅವ್ರು ಹಿಸ್ಟಾರಿಕಲ್ ಸ್ಟೋರೀಸ್ನ ಮಾಡಿದರೆ, ಈಗ ಉದಾಹರಣೆಗೆ ಈಗ ಬಂತಲ್ಲ ಸರ್ ಕಾಟೇರ. ಸೊ ಆ ಥರ ಥೀಮ್ ಇಟ್ಕೊಂಡು ಒಂದು ಹಿಸ್ಟಾರಿಕಲ್ ಸ್ಟೋರೀಸ್ನ ತೊಗೊಂಡ್ರೆ ಈಗಿನ ಯೂತ್ಸಿಗೆ ತುಂಬ ಇಷ್ಟ ಆಗ್ತಿದೆ ಆ ಸ್ಟೋರೀಸ್. ಹಾಗಾಗಿ ಆ ಥರ ಸ್ಟೋರೀಸ್ ಇಟ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿದೆ. ಬಾಹುಬಲಿ ಪಾತ್ರ ಅಂಥದ್ದು, ಅಶೋಕನ ಪಾತ್ರ ಮಾಡಿದ್ರಂತೂ ಇಟ್ಸ್ ಅಮೇಝಿಂಗ್ ಸರ್. ಏ ಸರ್, ಹೌದು. ಹೌದು ಸರ್, ಹೌದು. ಎಸ್ ಸರ್. ತುಂಬ ಚೆನ್ನಾಗಿದೆ ಸರ್, ಹೇಳೋಕ್ಕಾಗಲ್ಲ. ಸ್ಕ್ರೀನ್ ಮೇಲೆ ನೋಡಿದಾಗಲೇ ಅದರ ಎಕ್ಸೈಟ್ಮೆಂಟ್ ತೋರ್ಸೋಕ್ಕೆ ಸಾಧ್ಯ. ಈಗ ನೋಡೋಣ ಅವ್ರು ಯಾವಾಗ ಸಿಗ್ತಾರೆ. ಆ ಎಕ್ಸೈಟ್ಮೆಂಟ್ನ ಶೇಕ್ ಹ್ಯಾಂಡ್ ಕೊಡೋದ್ರ ಮೂಲಕ ಎಕ್ಸ್ಪೋಸ್ ಮಾಡಬೇಕು ಅಂತ ನಾನು ಕಾಯ್ತಿದ್ದೀನಿ. ಎಲ್ಲರೂ ಕೂಡ ನೀವು ನೋಡ್ತಿರಲ್ಲ. ಐ ಲವ್ ಯು.